ಓನಮ್ಮ, ನಿನಗೆ ನಿದ್ದೆ ಬರಲ್ವಾ ಚಿನ್ನಿ? ನಿನಗೆ ನಿದ್ದೆ ಬರಲ್ವಾ? ಅಮ್ಮೋ ಅಮ್ಮೋ, ನಿನಗೆ ನಿದ್ದೆ ಬರಲ್ವಾ? ಪೊಚ್ಚಂಡು ಆಳೆನಿ ನಿಮ್ಮ ತಂಗಿಯಮ್ಮ ಪಚ್ಚಬಿಟ್ರು, ನೀನು ಇನ್ನೂ ಪಚ್ಚಮ್ಮಂಗಿಲ್ಲ ಕಳ್ಳಿ. ನಬ್ಬಡಮ್ಮು ಅಳ್ತೀಯ, ನಗದ್ ನೋಡಿ ಹಂಗೇನೆ. ಅದೇ ಕೊಟ್ರೆ ನಡಿ ಮನ್ಕ, ನಡಿ ಮನಿಕೆ ನಡಿ. ಅವಳ ಇನ್ನು ಈ ಮನಿಕಮ್ಮಂಗಿಲ್ಲ, ಅವಳು ಮನಿಕ್ಯಾಂಡ್ಲಮ್ಮ. ಇವಳು ಆವಾಗಲೇ ಮನಿಕ್ಯಾಂಡಿದ್ಲು, ಅದಕ್ಕೇನೆ ಬಿಡು, ಆಮೇಲೆ ಮನಗಿಸ್ತೀನಿ. ಆಮೇಲೆ ಅವಳು ಎದ್ದಾಳ್ತಾಳೆ, ಆಮೇಲೆ ಇವಳು ಮನಿಕ್ಯಂಬ್ತಾಳೆ. ಹಂಗಾದ್ರೆ ವಾಸೆ ಇಬ್ಬರಾಳು ಎದ್ಬಿಟ್ರೆ ಇಬ್ಬರು ಆಳನ್ನು ಎತ್ಕೊಂಬಕ್ಕಾಗಲ್ಲ. ಮನಿಕ್ಯಂಬಿ ಸುಮ್ಮನಿರ ಅವಳು ಒಂದು ಕ್ಷಣ. ತೂಗಿದ್ನಮ್ಮ ಒಂದು ಕ್ಷಣ ತೂಗ್ ಮನಗಿಸ್ತೆ. ನೋಡ್ತಾ ಇಲ್ಲಿ ಕಾಲ್ ಮೇಕೆ ಬೆಸಿಟ್ಟು ಸಿರಿ ಒದಿತಾಳೆ. ತಡಿ ಅದಕ್ಕೆ ನೋಡ್ಕೊಂಬತ್ತೀನಿ ಒಂದು ಪಟ್ಟು. ಹಗ್ಗಳು ಸ್ನೇಹಕ್ಕ ಬಂದ್ಲು. ಬಾ ಸ್ನೇಹ ಬಾ. ಅಮ್ಮಣಿ ಒಬ್ಳೆ ಇದ್ದಾಳೆ, ಅವಳು ಮನಿಕೊಂಡವಳೆ. ಇನ್ನು ಅವಳು ಮಿಣ್ಕಿ ಮನಿಕೊಂಡವಳೆ, ಇವಳು ಮಿಂಚು ಎದ್ದವಳೆ. ಮಿಂಚು ಮಿಂಚು ಒಳ್ಳೆ ಹೆಸರು ಇಕ್ಕಿದ್ಯಾ ಋತು ಅಕ್ಕ. ಮಿಂಚು ಮಿಣ್ಕಿ ಅಂತ ಹೇಳಿ. ಇದು ಸುಮ್ಮನೆ ಪೆಟ್ ನೇಮ್ ಕರಿತೀಯೇನಪ್ಪ ಅಲ್ವೇ? ನಾನು ಸುಮ್ಮನೆ ಪ್ರೀತಿಯಿಂದ ಕರಿತೀನಿ. ಇವಳು ಮಿಂಚು ಅಂತ ಹೇಳಿ ದೊಡ್ಡವಳು ಮಿಂಚು ಅಂತೀನಿ, ಅವಳು ಮಿಣ್ಕಿ ಅಂತೀವಿ. ನೀರು ಸಣ್ಣಕ್ಕೆ ಇದ್ದಾಳಲ್ಲ, ಅದಕ್ಕೆ ಮಿಂಚು ಮಿಣ್ಕು ಅಂತ ಕರಿತೀನಿ. ಏನು ಮಾಡೋಣ, ಸುಮ್ಮನೆ ಹಿಂಗೆ ಅಡ್ಡ ಹೆಸ್ರು ಕರಿತೀನಿ. ಚೆನ್ನಾಗಿರೋದಿಕ್ಕಿದ್ಯಮ್ಮ. ನೀನಂತೂ ಬರೋಂಗೆ ಇಲ್ಲಮ್ಮ. ಮೊದಲು ಒಂದು ದಿನ ಬರ್ತಿದ್ದೆ ಹುಡುಗರು ನೋಡೋಕ್ಕೆ, ಇವಾಗ ಯಾಕೋ ಬರೋದೇ ಇಲ್ಲ. ಹುಡುಗರನ್ನ ಮಾತಾಡ್ಸೋಕ್ಕೂ ನೋಡೋಕ್ಕಾಗಲಿ ಬರೋದೇ ಇಲ್ಲ. ನಾನು ಸ್ನೇಹ ಎಲ್ಲಿಗೆ ಹೋಗ್ಯಾಳಪ್ಪ, ಊರಿಗೆ ನಾನು ಹೋಗ್ಯವಳೇನೋ ಅಂದ್ಕೊಂಡೆ. ಅಜ್ಜಿಂಗೆ ಕೇಳಿದೆ ಮೊನ್ನೆ, ಅದಕ್ಕೆ ಇಲ್ಲಮ್ಮ ಇದ್ದಾಳೆ ಮನೆ ತಗ ಇದ್ದಾಳೆ ಅಂತಂತು. ನಾನು ಯಾಕೋ ಬರೋದೇ ಇಲ್ಲ ಅನ್ಕೊಂಡೆ. ಯಾಕೆ ಬರೋದೇ ಇಲ್ಲ ಮನೆ ಕಡೆಗೆ? ಇನ್ನೇನು ಮಾಡೋಣಕ್ಕ, ಮನೆಯಾಗೆ ಕೆಲಸ ಇರುತ್ತಲ್ಲ. ಇವಾಗ ಬೇರೆ ನೋಡೋ 4 ಜನನು ಬಂದರೆ ಅವ್ರಿಗೆಲ್ಲ ಮಾಡಿಕ್ಬೇಕು, ಎಷ್ಟು ಕೆಲಸಗಳು ಇರ್ತವೆ. ಅದಕ್ಕೆ ನಾನು ಬಂದಿಲ್ಲ. ನಾನು ನೀವು ಊರಿಗೆ ಹೋಗಿದ್ದಾರ ಅಂದ್ಕೊಂಡೆ ಇದ್ದೀನಿ. ಅದೇ ನಿಮ್ಮ ಅತ್ತೆ ಬಂದಿತ್ತಲ್ಲ, ಕರ್ಕೊಂಡು ಹೋಗಕ್ಕೆ ಅವತ್ತು ಏನಾನ ಕರ್ಕೊಂಡು ಹೋಗೈತೇನೋ ಅಂದ್ಕೊಂಡೆ ಕಣಕ್ಕ. ನಾನು ಊರಿಗೆ ಹೋಗೋಣ ಅಂದ್ಕೊಂಡೆ. ಅಪ್ಪ ಏನು ಅಮ್ಮಯ್ಯ ಏನು ಬೇಡ ಅಂತಂದರು. ಅಲ್ಲಷ್ಟು ನಾಳೆ ಮನೆ ಅಲ್ಲ, ಅದಕ್ಕೆ ಅತ್ಲಾಗೆ ಬಿಡು, ಇನ್ನೊಂದು 2 ದಿನ 9 ತಿಂಗ್ಳಾಗ ಹೋಗ್ಮಂತೆ. ಅಲ್ಲೇನ ಮಾಡ್ಕೊಂಬಕ್ಕಾಗಲ್ಲ. ಈಗ ಪಾತ್ರೆಗಳೆಲ್ಲ ಹೊರಗೆ ತಂದು ತೊಳ್ಕೋಬೇಕು, ಬಿಸಿನೀರು ಬರೋಲ್ಲ ಏನಿಲ್ಲ. ಅಲ್ಲ ಇಲ್ಲೂ ಬರೋಲ್ಲ, ಆದರೆ ಇಲ್ಲ ಅಮ್ಮನೂ ಅಜ್ಜಿ ಎಲ್ಲ ಮಾಡಿಕ್ತಾರೆ. ಎಷ್ಟೋ ವಾಸೆ, ಇಲ್ಲೂ ಹಳೆ ಮನೆಯೇ ಆದ್ರೂ ಮಾಡಿಕ್ಕರ ಇದ್ದಾರಲ್ಲ, ಮಾಡಿಕ್ಕರ ಇರೋದ್ಕೂ ಅದಕ್ಕೂ. ಅದಕ್ಕೆ ಸುಮ್ಮನೆ ಇಲ್ಲೇ ಉಳ್ಕೊಂಡಿದ್ದೀನಿ. 9 ತಿಂಗ್ಳಾಗ ಹೋಗೋಣ ಅಂತ. ಮತ್ತೆ ಬೇಜಾರಾಗೈತಿ. ಅಯ್ಯೋ ಬರಲೇ ಇಲ್ಲ ಇವಳು, ಅಲ್ಲೇ ಇದ್ದಾಳೆ ಬಸ್ರಿ ಅಂದಾಗಿಂದಲೂ ನಮ್ಮ ಊರಿಗೆ ಬಂದೇ ಇಲ್ಲ ಅಂತ ಹೇಳಿ ಮತ್ತೆ ಬೇಜಾರಾಗದೇ ಹೋತು. ಪಾಪ ಮನೆ ಇಲ್ಲ ಅಲ್ವೇ ನಿಮ್ಮದು, ಹಳೆ ಮನೆ. ಅಯ್ಯೋ ದೇವ್ರೆ, ಪ್ರವೀಣ್ ಒಂದು ಮನೆ ಆದರೂ ಕಟ್ಟಿಲ್ಲ. ನಮ್ದು ಹೆಂಗೋ ಮನೆ ಎಲ್ಲ ಚೆನ್ನಾಗಿರೋದಕ್ಕೆ ನಾನೇನಿಲ್ಲ, ನಾನು ಹೋಗೋದಿಲ್ಲಪ್ಪ. ನನಗೂ ಬಸ್ರಿ ಬೇಡಂತಾನ ಅಂದರೆ ಇಲ್ಲೇ ಇರ್ತೀನಲ್ಲ, ಬಿಸಿನೀರು ಬರ್ತಾವೆ ಎಲ್ಲ ಬರ್ತಾರೆ. ನಮ್ಮ ಮನೆ ಭಾಳ ಚೆನ್ನಾಗೈತಲ್ವೇ, 2 ಅಫ್ಟೇರ್ ಮನೆ ಭಾಳ ಚೆನ್ನಾಗೈತೆ. ಪಾಪ ನಿಮ್ಮ ಮನೆ ಇಲ್ಲ ಹೇಳು. ಮನೆ ಇಲ್ಲ ಕಣ್ ಸ್ನೇಹ, ಕಟ್ಕೋಬೇಕು. ಏನು ಮಾಡೋದು, 1 2 ದಿನ ಸುಧಾರಿಸೋದು. ಇವಾಗಲೇ ಎಲ್ಲನ ಅದಕ್ಕೆಲ್ಲ ಸೀಟ್ ಹಾಕ್ಬಿಟ್ಟಿದ್ದೀವಿ. ಸೀಟ್ ಹಾಕ್ಬಿಟ್ಟು ಎಲ್ಲನ ಮೊನ್ನೆ ಎಲ್ಲ ರಿಪೇರಿ ಮಾಡಿಸಿದ್ದೀವಿ. ಅದಕ್ಕೆ ಹಂಗೈತೆ ಸೋರೋದು ಅವಾಗೆಲ್ಲನ. ಇವಾಗೆಲ್ಲ ರಿಪೇರಿ ಮಾಡಿಸಿರೋದಕ್ಕೆ ಚೆನ್ನಾಗೈತಿ. 1 2 ದಿವಸ ಸಾಕು. ಒಬ್ಬರು ಮನೆ ಬಾಗಿಲಿಗೆ ಹೋಗ್ದಂಗೆ ಹೆಂಗೋ ನಮ್ಮ ಮನೆ ಅಂತ ಇದ್ದರೆ ಎಷ್ಟೋ ಆಸೆ. ಬೇರೆ ಬೇರೆ ಬಾಡಿಗೆ ಮನೆಗಳಿಗೆಲ್ಲ ಹೋದ್ರೆ ಆಗ್ಲಲ್ಲ, ಅವ್ರು ಬಿಡ್ರಿ ಅಂದಾಗ ಬಿಡಬೇಕು. ಮನೆ ಸಾಮಾನುಗಳು ಹೊತ್ಕೊಂಡು ಮನೆ ತಿರ್ಗಕ್ಕೆ ಬೇಜಾರಾಗುತ್ತೆ. ಏನು ಸ್ನೇಹ ಅಪರೂಪ ಅದೇ, ಯಾಕೋ ಬರೋದೇ ಇಲ್ಲ ಮನೆ ಕಡೆಗೆ. ನೇನಕ್ಕೆ ಬರೋಣ, ಎಲ್ಲ ಸೌಕರ್ಯ ಐತೆ ಮನೆಯಾಗೆ. ಊಟ ಮಾಡ್ತೀನಿ, ನಿದ್ದೆ ಮಾಡ್ತೀನಿ, ಅಲ್ಲೇನೆ ಟಿವಿ ನೋಡ್ತೀನಿ, ಟಿವಿ ಐತೆ ಗಾಡಿಗೆ ಹಾಕೋದು, ಎಲ್ಲ ಸೌಕರ್ಯ ಇರಬೇಕಾದ್ರೆ ಇನ್ನೇನಕ್ಕೆ ಬರೋ? ಇನ್ನೇನು ಕೆಲಸ ಇರಲ್ವಲ್ಲ, ಅದಕ್ಕೆ ಬರಲ್ಲ. ಎಲ್ಲ ಮನೆ ಬತ್ತಿದಂಗೆ ಬೋರ್ದಂಗೆ ಆಗ್ಬಿಟ್ಟು ಯಾಕಾನ ಅದಕ್ಕೆ ಕೇಳಿದ್ದು. ಎಲ್ಲ ಸಿಸ್ಟಮ್ ಎಲ್ಲ ಒಳಗೆ ಐತಲ್ಲ, ಎಲ್ಲ ಸಿಸ್ಟಮ್ ಆಗೈತೆ. ನಮ್ಮ ಅಜ್ಜಿ ಹೆಂಗೆ ಮನೆ ಹೆಂಗೆ ಚೆನ್ನಾಗಿ ಕಟ್ಸೈತೆ, ಅದಕ್ಕೋಸ್ಕರ ನಾವೇನೇನಕ್ಕೂ ಹೊರಕ್ಕೆ ಬರೋಂಗಿಲ್ಲ, ಯಾತಕ್ಕೂ ಬರೋಂಗಿಲ್ಲ. ಅದಕ್ಕೆ ನಾನು ಬರೋಲ್ಲ. ಅದೇನೆ ಎಲ್ಲ ಬಿಸಿನೀರು ತಣ್ಣೀರು ಬಸ್ಲು ಬಾತ್ರೂಮ್ ಎಲ್ಲ ಒಳಗೆ ಐತೆ, ಎಲ್ಲ ಚೆನ್ನಾಗಿರೋದ್ರಿಂದ ಏನಕ್ಕೂ ಬರೋಂಗಿಲ್ಲ ವಾರಕ್ಕೆ. ಅದೇ ತರಕಾರಿ ತಗೊಂಬಕ್ಕೆ ಬರಲೇಬೇಕು. ಹೊರಕ್ಕೆ ಬರ್ದಂಗೆ ಅದು ಹೆಂಗಿರೋಕ್ಕಾಗುತ್ತೆ? ಅವ್ರಿಗೆ ಫೋನ್ ಮಾಡ್ತೀನಿ ಇಂಥದ್ದಿಲ್ಲ ಅಂದ್ರೆ ಅವರೇ ತಗೊಂಬರ್ತಾರೆ. ನಾನು ಏನಕ್ಕೂ ಬರೋಲ್ಲ, ಹೊರಕ್ಕೆ ಬರೋಲ್ಲ ನಾನು. ಒಳಕ್ಕೆ ಹಾಕೊಂಡಳು, ಹೊರಕ್ಕೆ ಬರೋಲ್ಲ ನಾನು. ಏನೇನ್ಕೂ ಈಗ ಒಬ್ರ ಮನೆಗೆ ಹೋಗ್ಬೇಕು, ಏನಾನ ಇಸ್ಕೊಂಬರ್ಬೇಕಪ್ಪ, ಏನಾನ ತರಬೇಕು, ಒಬ್ರ ಮನೆಗೆ ಇಸ್ಕೊಬರ್ಬೇಕು ಅನ್ನಂಗಿಲ್ಲ, ಏನಿಲ್ಲ. ನಮ್ಮ ಅಮ್ಮೆಯವ್ರ ಮನೆಗಿದ್ದಿದ್ರೆ ಅವ್ರ ಮನೆಗೆ ಹೋಗಮ್ಮ, 2 ಬದನೆಕಾಯಿ ಇಸ್ಕೊಬೇಕ, ಟಮಾಟೆ ಇಸ್ಕೊಂಬಂಬ ನಮ್ಮ ಅಮ್ಮಯ್ಯ ಅವ್ರ ಮಂತಕ್ಕೆ ಹೋಗ್ತಿದ್ದೆ. ಇಲ್ಲೇನೇನಕ್ಕೂ ಕಮ್ಮಿ ಇಲ್ಲ, ಹಂಗಿದ್ದೀನ. ಅದಕ್ಕೆ ಯಾರ ಮಂತಕ್ಕೂ ಯಾವ್ದಕ್ಕೂ ಹೋಗಲ್ಲ ನಾನು ಇವಾಗ. ಸರಿ ಆಯ್ತಮ್ಮ, ಹೆಂಗೋ ಚೆನ್ನಾಗಿರೋ ಸ್ನೇಹ, ಚೆನ್ನಾಗಿರೋದೇ ಬೇಕಾಗಿರೋದು. ಹೆಂಗೋ ಒಳ್ಳೆ ಮನೆ ಸಿಕ್ತೆ, ಚೆನ್ನಾಗಿದ್ಯಾ, ಗಂಡನು ಒಳ್ಳೆನೋ ಚೆನ್ನಾಗಿ ನೋಡ್ಕೊಂತಾನೆ. ನಮ್ಮ ಶಾಂತಜ್ಜಿನೂ ಒಳ್ಳೆ ಚೆನ್ನಾಗಿ ನೋಡ್ಕೊಂಬತ್ತೆ. ನಾನು ಚೆನ್ನಾಗಿದ್ದೀನಿ ಪಾಪ. ನೀನು ಬಾಳೆ ಕಣಕ್ಕ. ನಿನಗೆ ಇವಾಗ ಒಂಥರ ನೋಡಿ ನನಗೆ ಅಯ್ಯೋ ಅನಿಸುತ್ತೆ.
ಪಾಪ ಮನೆ ಇಲ್ಲ ಏನಿಲ್ಲ, ಹಳೆ ಮನೆ 2 ಹೆಣ್ಣು ಹುಡುಗರು ಬೇರೆ ಆದ್ವು, ಅದರ್ಧ ಪಾಪ ಬೇಜಾರು. ನಾನು ಹೆಂಗೋ ಚೆನ್ನಾಗಿದ್ದೀನಿ, ನೀನೇ ಕಂಡ್ರುತು ಅಕ್ಕ. ಅವಳಿಗೇನಾಗೈತೆ, ಅವಳು ಘನವಾಗೇ ಇದ್ದಾಳೆ. 2 ಹುಡುಗರನ್ನ ಸಾಕೊಂಡು ಆಮೇಲೆ ಹೋಗ್ತಾಳೆ. ಅವರು ಆಮೇಲೆ ಕಟ್ಕೊಂತಾರೆ ಮನೆ, ಇವಾಗೆಲ್ಲ ದುಡ್ಡು ಕುಡಿಕೊಂತ ಇದ್ದಾರೆ. ಅವರು ಚೆನ್ನಾಗೇ ಕಟ್ತಾರೆ ಮನೇನ. ಹೌದೇನು, ಕಟ್ಲಿ ಬಿಡು. ಚೆನ್ನಾಗಿರ್ಲಿ ಹೇಳು, ಕಟ್ಕೊಂಬೇಳು. ಈಗೇನು ಮನೆ ಕಟ್ಟೋದೇನು ಎಂತಾರು ಕಟ್ತಾರೆ ಹೇಳು. ನೀನು ಮನೆ 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 ಅಂದು ಏನು ಮನೆಯಾಗ ಯಾಕೆ ದೊಡ್ಡಂಗೈತಿ. ಪಾಪ ಋತುವಕ್ಕನ ಜೀವನ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ ನನಗೆ. ನಾನು ಇವತ್ತು ಹೆಂಗೋ ಇವಾಗ ನಾನು ಎಲ್ಲದ್ರಾಗೂ ಹೋಲಿಸ್ಕೊಂಡ್ರೆ ನನ್ನದೇ ಒಂದು ಸ್ವಲ್ಪ ಬೆಸ್ಟ್ ಅನಿಸುತ್ತೆ. ಆ ಸುಪ್ರೀತಾ ಎಲ್ಲಾನು ನೋಡಿರಿ ಒಂಥರ ನಾನೇ ಇವಾಗ ಚೆನ್ನಾಗಿರೋದು ಅನ್ನಿಸ್ತೈತೆ ನನಗೆ. ಹೆಂಗನೋ ನಾನು ಸ್ವಲ್ಪ ಒಳ್ಳೆ ಮನೆ ಸಿಕ್ತೆ, ಒಳ್ಳೆ ಗಂಡ ಸಿಕ್ತಾ, ನಿಜವಾಗ್ಲೂ ಇವತ್ತು ಸುಖವಾಗಿದ್ದೀನಿ. ನನ್ನ ಸುಖ ಯಾರಿಗೂ ಬರೋಲ್ಲ ಅನಿಸುತ್ತೆ. ಹೇಳಮ್ಮ, ಸುಖವಾಗ ಇದೆಯಾ, ಒಳ್ಳೆ ಮನೆ ಸಿಕ್ಕಿದೆಯಾ, ಚೆನ್ನಾಗಿದ್ರೆ ಏನು ನೋಡ್ಬೋದು ಯಾರನ್ನ ಆತು, ಚೆನ್ನಾಗಿದೆಯಾ. ನಾನು ಹಂಗೆ ಒಂದೊಂದ್ಸತಿ ನೆನೆಸ್ಕೊಂತಾ ಇರ್ತೀನಿ ರೋತಿ ಹಾಕ್ಕೊಂಡೇನೆ. ಪಾಪ ಇವಾಗ ಎಂಥದ್ದಾಯ್ತು ಪಾಪ, ಒಬ್ಳೆ ಮಗಳಿರು ನೀವು ಯಾರಿಗಾನ ಚೆನ್ನಾಗಿರೋರಿ ಮನೆ ಮಠ ಅಂತ ಚೆನ್ನಾಗಿರೋ ಅಂಥವ್ರಿಗೆ ನೋಡಿ ಕೊಡ್ಬೋದಾಗಿತ್ತು. ಚೆನ್ನಾಗಿ ಮನೆ ಕಟ್ಟಿರೋ ಅಂಥವ್ರಿಗೆ, ನಮ್ಮ ಮನೆ ಐತಲ್ಲ ಅಂತ ಮನೆ ಕಟ್ಟಿರೋ ಅಂಥವ್ರಿಗೆ ನೋಡಿ ಕೊಡ್ಬೋದಾಗಿತ್ತು ಯಾರಿಗಾದ್ರೂ. ಅಯ್ಯೋ ಪ್ರವೀಣನು ಒಳ್ಳೇನೆ. ಏನು ಮನೆ ಕಟ್ಟೋದೇನು ಕಟ್ತಾನೆ ಹೇಳು, ಅವನು ಏನು ಕೆಲಸ ಐತೆ, ಏನು ಕಟ್ತಾನೆ ಅವನು. ಮನೆ ಕಟ್ಟೋದೇನು ದೊಡ್ಡದಲ್ಲ. ಅವಳಿಗೆ ಏನಾಗಿತ್ತು, ನಮ್ಮ ಋತಮ್ಮೆ ಅದು ಘನವಾಗ ಇದ್ದಾಳೆ. ಅವಳಿಗೇನೇನು ಕಮ್ಮಿ ಆಗಿಲ್ಲ ಕಣಮ್ಮ, ನಿನ್ಗಿನ ಒಂದು ಕೈ ಮೇಲಮ್ಮಂಗೆ ಇರೋದವಳು ಇವತ್ತು. ಚಿಕ್ಕಪ್ಪ ಘನವಾಗ ಆಸ್ತಿ ಎಲ್ಲ ಮಾಡ್ಸ್ಯಾವ, ಚಿಕ್ಕಪ್ಪ ಎಲ್ಲ ಮಾಡಿರೋದೆಲ್ಲ ಇವಳಿಗೇನೆ. ಅವಳಿಗೇನೇನು ಕಮ್ಮಿ ಆಗಿಲ್ಲ. ಮನೆ ಕಟ್ಟೋದೇನು ದೊಡ್ಡದಲ್ಲ. ಅವಳೇನು ಇವಾಗ ಕಿತ್ತಾಕಿ ಅದ್ದಕ್ಕೆ ಕಟ್ತಾಳೆ. ಇನ್ನೂ ಚೆನ್ನಾಗಿರೋರು ಒಬ್ಳೆ ಮಗಳಲ್ಲ, ಇನ್ನೂ ಚೆನ್ನಾಗಿರ್ತಾರಲ್ಲ ಕೆಲಸದಾಗಿರೋ ಅಂಥವ್ರಿಗೆ, ಇನ್ನೂ ದೊಡ್ಡ ಕೆಲಸದಾಗಿದ್ದು ದೊಡ್ಡ ಮನೆ ಕಟ್ಟಿರ್ತಾರಲ್ಲ ಅಂಥವ್ರಿಗೆ ಕೊಡಬೇಕಾಯ್ತು. ನೆಮ್ಮದಿ ಮುಖ್ಯ ತಗ. ಯಾ ಕೆಲಸ ಯಾ ಮನೆ ಎಷ್ಟು ದೊಡ್ಡ ಮನೆ ಇದ್ರೂ ಏನಕ್ಕೆ ಬಂದಂಗೆ ನೆಮ್ಮದಿ ಮುಖ್ಯ. ನೆಮ್ಮದಿಯಾಗಿರ್ಬೇಕು ಫಸ್ಟು. ಹೋಗ್ತೀನಿ, ಸ್ವಲ್ಪ ಕೆಲಸ ಐತೆ. ಜನ ಜಾಸ್ತಿ ಇದಾರಲ್ಲ ಮನೆಯಾಗೆ ಕೆಲಸಗಳು, ಅದಕ್ಕೆ ಹೋಗ್ತೀನಿ. ಇವಾಗಂತೂ ಬಂದರೆ ಇರೋದೇ ಇಲ್ಲ, ಅದೇ ಹೋಗ್ತೀಯ. ಮೊದಲು ಬಂದರೆ ಎಷ್ಟೋ ಹೊತ್ತಿನ ತಕ್ಕ ಹೋಗ್ಕೊಂತಿದ್ದೆ, ಹುಡುಗರನ್ನೆಲ್ಲ ಆಟ ಆಡಿಸ್ತಿದ್ದೆ. ಇವಾಗ ಅದೇ ಹೋಗ್ತೀಯಮ್ಮ ಕೆಲಸಗಳೇನ. ಅವರೆಲ್ಲ ಬಂದವ್ರೆ. ಸರಿ ಆಯ್ತು ಹೇಳಿ ಹೋಗು. ಸರಿ ಆಯ್ತು ಋತು ಅಕ್ಕ, ಬರ್ತೀನಿ ಹೇಳಿ ಯಾವಾಗಾದ್ರೂ ಫ್ರೀ ಆದಾಗ. ಇವಳು ಅಮ್ಮನ ಮನೆ ಅವಳದೆಲ್ಲ ನಾನು ಮಾತಾವಳಿ. ಹೆಂಗೆ ಮಾತಾಡ್ತಾಳೆ ನೋಡಿ, ಒಳ್ಳೆಯರಿಗೆ ಕೊಡ್ಬೋದಾಗಿತ್ತು ಅಂತ ಮಾತಾಡ್ತಾಳೆ. ಹಂಗೆ ಮತ್ತೆ ಇವಾಗ ಒಂದಿಟ್ಟು ಇದು ಓವರಾಗಿ ಆಡ್ತೈತಿ. ಮನ್ಸು ಏನಕ್ಕೈತೆ, ಹಂಗೈತಿ ಹಿಂಗೈತೆ ಅಂತ ಒಂದಿಟ್ಟು ಪಟ್ಟು ಬಂದಂಗಾಗೈತಿ ಇವಾಗ. ನಾನೇ ದೊಡ್ಡ ಇದು ಅಂತ ಹೇಳಿ ಪಟ್ಟು ಬಂದೈತೆ ಅವಳಿಗೆ ಇವಾಗ. ಮೊದ್ಲೊಂದು ಥರ ಇಲ್ವೇ ಇಲ್ಲ. ಸ್ನೇಹದ ನಡವಳಿಕೆ ಮಾತುಗಳು ಎಲ್ಲ ಚೇಂಜ್ ಆಗ್ಬಿಟ್ಟೈತೆ. ಮೊದ್ಲಂಗೆ ಎಷ್ಟು ಚೆನ್ನಾಗಿ ಮಾತಾಡ್ಸೋಳು ಋತು ಅಕ್ಕ ಅಂತೇಳಿ ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಬರೋಳು, ಎಷ್ಟು ಜೊತೆಗಿರೋಳು. ಇವಾಗಂತೂ ಬರೋದೇ ಇಲ್ಲ. ನಾನು ಇಲ್ವೇನೋ ಅಂದ್ಕೊಂಡಿದ್ದೆ, ಭಾರಿ ಮಾತಾಡ್ತಾಳಪ್ಪ. ಏನೋ ಒಂಥರ ಇವಾಗ ಅದೇ ಎಲ್ಲ ಮನೆಯಾಗೆ ಏನೋ ಕೆಲಸ ಇರಲ್ಲ, ಆರಾಮಾಗಿರ್ತಾಳೆ. ಮನೆ ಚೆನ್ನಾಗಿರೋದಕ್ಕೂ ದುಡ್ಡು ಕಾಸಿಂದ ಏನೋ ಭಾರ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ದೌಲತ್ ಬಂದೈತಿ. ನೋಡಿರಿ ಗೊತ್ತಾಗ್ತೈತೆ ಅವಳು ನಾಳೆನೇ. ಗಾನವಾಗ ಇದ್ದೀನಿ ನಾನು ಅನ್ಬೇಕು ನೀನು. ಅವಳಿಗೇನೋ ಒಂದಿಟ್ಟು ಮೇಲಮ್ಮಂಗೆ ಹೇಳ್ಕೋಬೇಕು, ಹಂಗಾದ್ರೆ ಗೊತ್ತಾಗುತ್ತೆ. ಏನೋ ಹಂಗೇನೆ ಒಳ್ಳೆರಿ ನೋಡಿ ಕೊಡ್ಬೋದಾಗಿತ್ತು. ಮನೆ ಇಲ್ಲ ಅಲ್ವೇನಕ್ಕ ನಿಮ್ಮದು ಅಂತೇಳಿ ಹಂಗೆ ಮಾತಾಡ್ತಾಳೆ ನೋಡು. ಹಿಂಗೆ ಮಾತಾಡಿರೋರು ಏನು ಅನ್ಕೊಂತಾರೆ ಏನೋ ಯಾಕ ಅಂತೇಳಿ ಒಂದು ಸುಸನ ಯೋಚನೆ ಮಾಡಲಿಲ್ವಲ್ಲ ಅವಳು. ಯಾಕೆ ಸುಮ್ಮನೆ ಅಂದ್ರೆ ಆಯಿತು, ಅಂದ್ರೆ ಯಾವ್ದು ಇರೋದಿಲ್ಲ. ಯಾಕೆ ಸುಮ್ಮನೆ ಸಿಟ್ಟಾಗೋದು, ಏನಾಗಬೇಕಾಗಿತ್ತು ಅವಳಿಂದ ಇವಾಗ. ಇವು ನಮ್ಮ ಮನೆ ಇಲ್ಲ ಅಂತ ಹೇಳೋದು, ಸುಮ್ಮನೆ ಇರೋದೇ ಹೇಳೋದೇನು ಇಲ್ಲದ್ದೇನೋ ಯಾತನ ಹೇಳ್ಕೊಂಬಕ್ಕಾಗುತ್ತೆ. ಇವಾಗ ಅವಳು ಇದ್ದಿದ್ರೆ ಯಾಕೆ ನಮ್ಮನ್ನು ನಂಬಳಿಲ್ಲ, ಇರೋದಕ್ಕೆ ತಾನೆ ಇಲ್ಲದಕ್ಕೆ ತಾನೆ ಅವಳು ನಮ್ಮನ್ನು ನಂಬ್ತಿರೋದು. ಮನೆ ಇಲ್ಲ ಋತಕ್ಕರ್ದು ಅಂತೇಳಿ ಅಂತ ಇರೋದು. ಅದಕ್ಕೆ ಸುಮ್ಮನೆ ಅಂಬಳು. ಇವಾಗ ನಮ್ಮ ಶಾಂತಮ್ಮ ಮಾಡಿ ಅರ್ಧ ಕೆಲಸ ಐತಿ. ಅವಳಿಗೇನು ಕೆಲಸ ಇರಲ್ಲ, ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಹುಡುಗರು ಮಕ್ಕಳು ಯಾರು ಇರಲ್ಲ. ಅದಕ್ಕೇನೆ ಏನೋ ಕೆಲಸ ಇಲ್ದಂಗೆ ಆಗಿರೋದಕ್ಕೆ ಇಷ್ಟೊಂದು ಜಂಬ್ ಬಂದಿರೋದು. ಎಲ್ಲ ನೋಡಿ ಮಾಡಿ ಇವಾಗ ನಾನೇ ದೊಡ್ಡಿದು ಅಮ್ಮಂಗೆ ಐತಲ್ಲ, ಅದು ನೋಡ್ತಾಳಲ್ಲ, ನಾನೇ ದೊಡ್ಡಿದು ಅಮ್ಮಂಗೆ ಆಗ್ಬಿಟ್ಟೈತಿ ಇವಾಗ ಅವಳಿಗೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಋತಮ್ಮನ ಹೆಂಗೆ ಮಾತಾಡ್ಬಿಟ್ಲು ಈ ಸ್ನೇಹ. ನಿಮ್ಮದು ಮನೆ ಇಲ್ಲ ಹಿಂಗೆ ಅಂತೇಳಿ ಹೆಂಗೆ ಮಾತಾಡ್ತಾಳೆ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.